ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನ್ ನಿಮ್ ರಮೇಶ್ ಸರ್. ಸ್ನೇಹಿತರೆ, ಇವತ್ತು ಬಹುಮುಖ್ಯವಾಗಿರ್ತಕ್ಕಂತ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ ಮುಂದೆ ಬಂದಿದ್ದೇನೆ. ನೋಡ್ತಾ ಇದ್ದೀರಿ ತಮಿಳುನಾಡು ರಾಜ್ಯ ಪಠ್ಯ ಪುಸ್ತಕದ ಘಟಕ 2ರ ತೀವ್ರಗಾಮಿ ರಾಷ್ಟ್ರೀಯವಾದಿಗಳ ಉದಯ ಮತ್ತು ಸ್ವದೇಶಿ ಚಳುವಳಿ ಅನ್ನೋ ವಿಚಾರದ ಆ ಪಾಠದ ಪೂರ್ತಿ ಪ್ರಶ್ನೋತ್ತರಗಳನ್ನ ನಿಮ್ಮ ಮುಂದೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಅದ್ಭುತವಾದಂತ ಪ್ರಶ್ನೆಗಳು. ನೀವು ಮೊದಲಿಂದ ಕೊನೆವರೆಗೂ ನೋಡಿದ್ರೆ ಮುಂಬರ್ತಕ್ಕಂಥ ಪರೀಕ್ಷೆಗಳಿಗೆ ತುಂಬಾ ಯಶಸ್ವಿ ಆಗಿರ್ತಕ್ಕಂತಹ ಅನೇಕ ಪ್ರಶ್ನೋತ್ತರಗಳನ್ನ ನೀವು ಇದರಲ್ಲಿ ಗಳಿಸಬಹುದು. ಒಂದು ಯಶಸ್ಸು ನಿಮ್ಗಿರುತ್ತೆ ಅಂತ ಕೂಡ ನಾನು ಇದನ್ನ ಹೇಳ್ಬೋದು. ಆದ್ರೆ ಕಾಣ್ತಾ ಇರುವಂತಹ ಬ್ಯೂಟಿಫುಲ್ ಚಾನಲ್ ಸ್ಫೂರ್ತಿ ಅಕಾಡೆಮಿ ಮರಿಬೇಡಿ. ಹಾಗೆ ನಮ್ಮ QR ಕೋಡ್ ಏನ್ ಕಾಣ್ತಾ ಇದೆ, ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಚಾನಲ್ ನ ಬಿಗ್ಗೆಸ್ಟ್ ಲೆವೆಲ್ಗೆ ಏರ್ಸೋದಕ್ಕೆ ನಿಮ್ಮ ಧನ ಸಹಾಯ ಇರ್ಲಿ ಅಂತ ಹೇಳ್ತಾ, ಗೂಗಲ್ ಪೇ ನಂಬರ್ ಇದೆ 9900599186ಗೆ ನೀವು ನಿಮ್ಮ ಸಹಾಯವನ್ನು ಮಾಡಬಹುದು ಅಂತ ಹೇಳ್ತೀನಿ. ಸೊ ಬನ್ನಿ, ಇವತ್ತಿನ ನಮ್ಮ ಈ ವಿಡಿಯೋದ ಮೊದಲನೇ ಪ್ರಶ್ನೆ ಹೀಗಿದೆ ನೋಡಿ. ಸೂರತ್ ನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾಂಗ್ರೆಸ್ ಮುಂದಿನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲು ತೀವ್ರಗಾಮಿ ರಾಷ್ಟ್ರೀಯವಾದಿಗಳು ಯಾರ ಹೆಸರನ್ನ ಪ್ರಸ್ತಾಪಿಸಿದರು ಅಂತಿದೆ. ನಿಮ್ಗೆಲ್ಲ ಗೊತ್ತಿದೆ, 1906ರ ಸೆಷನ್ಸ್ ನಲ್ಲಿ ದಾದಾಬಾಯಿ ನವರೋಜಿ ಅವರು ಕಲ್ಕತ್ತಾ ಅಧಿವೇಶನದಲ್ಲಿ ಸ್ವದೇಶಿ ಅನ್ನುವ ಪದಗಳ ಮೇಲಿನ ಚರ್ಚೆಗಳು ಶುರುವಾದಾಗ ಮತ್ತು ಮಂದಗಾಮಿಗಳ ವಿಚಾರಗಳಲ್ಲಿ ಈಗ ಆಲ್ರೆಡಿ ಮುಸ್ಲಿಂ ಲೀಗ್ 1906ರಲ್ಲಿ ಸ್ಥಾಪನೆ ಆಗಿರೋದ್ರಿಂದಾಗಿ ಇಲ್ಲಿ ಒಂದು ವೈಮನಸ್ಸು ಕಾಂಗ್ರೆಸ್ ಅಲ್ಲಿ ಶುರುವಾಗಿತ್ತು. ಮತ್ತೆ ಯಾವಾಗ್ಲೂ ಕೂಡ ಕಾಂಗ್ರೆಸ್ ಪ್ರಸ್ತಾವನೆ ಮಾಡತಕ್ಕಂಥದ್ದು, ಪ್ರಾರ್ಥನೆ ಮಾಡತಕ್ಕಂಥದ್ದು, ಮತ್ತೆ ಅದನ್ನ ಸಂವಿಧಾನದ ರೀತಿಯಲ್ಲಿ ಕಾನೂನುಬದ್ಧವಾಗಿ ಪರಿಹರಿಸ್ಕೊಳ್ಬೇಕು ಅನ್ನುವಂಥ ತತ್ವದಲ್ಲಿ ಇದ್ದಿದ್ರಿಂದಾಗಿ ಅದನ್ನ ಒಪ್ಪದೇ ಇರತಕ್ಕಂಥ ಕಾಂಗ್ರೆಸ್ನ ಅನೇಕ ಯಂಗ್ ಲೀಡರ್ಸ್ಗಳು ಅದರ ವಿರುದ್ಧ ಇದ್ರು. ಹಾಗಾಗಿ ಈಗ ಮಂದಗಾಮಿಗಳ ಮತ್ತು ತೀವ್ರಗಾಮಿಗಳ ಅನ್ನುವಂತ ಎರಡು ಸಂಘಟನೆಗಳ ನಡುವೆ ಒಂದು ಪೈಪೋಟಿ ನಡೀತಾ ಇತ್ತು. ಹಾಗಾಗಿ ಒಂದು ಸೂರತ್ ನಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಸಬೇಕು ಅಂತ ಸಂದರ್ಭ ಬಂದಾಗ ತೀವ್ರಗಾಮಿಗಳು ಯಾರ ಹೆಸರನ್ನ ಸಜೆಸ್ಟ್ ಮಾಡಿದ್ರು ಅಂದ್ರೆ ಲಾಲಾ ಲಜಪತ್ ರಾಯ್ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಅಂತ. ಬಟ್ ಅದನ್ನ ಮಾಡೋದಕ್ಕೆ ರೆಡಿ ಇರಲಿಲ್ಲ. ಕಾರಣ ಏನ್ ರೆಡಿ ಇರಲಿಲ್ಲ ಅಂತಂದ್ರೆ 1906ರಲ್ಲಿ ಲಾರ್ಡ್ ಮಿಂಟೋ ಭಾರತಕ್ಕೆ ವೈಸ್ರಾಯ್ ಆಗಿ ನೇಮಕ ಮಾಡಲಾಗಿತ್ತು. ಹಾಗೆ ನೇಮಕ ಮಾಡಿದಾಗ ಇಲ್ಲಿ ಬ್ರಿಟಿಷರ ಕ್ರಮಗಳು ತುಂಬಾನೇ ಕ್ರಿಟಿಕಲ್ ಆದಂತ ಸಂದರ್ಭಗಳು. ಅಂದ್ರೆ ಭಾರತವನ್ನ ಮುನ್ನಡೆಗೆ ತರಲಿಕ್ಕೆ ಯಾವುದೇ ರೀತಿಯಾದ ಪ್ರಯತ್ನಗಳು ಅವರಿಂದ ನಡೀತಿರ್ಲಿಲ್ಲ. ಇದನ್ನ ವಿರೋಧಿಸಿದಾಗ ಕಾಂಗ್ರೆಸ್ ಅದನ್ನ ಬಹಳ ಸೈಲೆಂಟ್ ಆಗಿ ಅದನ್ನ ಪ್ರಶ್ನೆ ಮಾಡೋ ಲೆವೆಲ್ಗೆ ಬಂದಿತ್ತು. ಅದನ್ನ ಸಹಿಸದೇ ಇರುವಂತ ಅಂಶಗಳಾಗಿತ್ತು. ಹಾಗಾಗಿ 1906ರ ಕಲ್ಕತ್ತಾ ಅಧಿವೇಶನದಲ್ಲಿ ದಾದಾಬಾಯಿ ನವರೋಜಿ ಅವ್ರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ